ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ನಮ್ಮನೇಲಿ ನಾನು ಯಾವ ಥರ ಮೊಸಪ್ಪು ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಮೊದಲಿಗೆ ನಾನು ಕುಕ್ಕರ್ಗೆ ತೊಗರಿಬೇಳೆ, ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ ಇಷ್ಟು ಕೂಡ ಕುಕ್ಕರ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಬಂದು ನಾನು ಸೊಪ್ಪೆಲ್ಲ ಬೇಯಿಸ್ಕೊಂಡಿರೋ ನೀರಲ್ಲಿ ಹುರುಳಿಕಾಳನ್ನ ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು, ಮೊಳಕೆ ಕಟ್ಟಿರೋ ಹುರುಳಿಕಾಳನ್ನ ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು ನೋಡಿ, ಇದನ್ನು ಕೂಡ ನಾನು ನೀರಲ್ಲಿ ತೊಳೆಯೋಕೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು. ಮೊಸಪ್ಪಿಗೆಲ್ಲ ಯಾವುದೇ ಥರ ಕಾಳಿದ್ರು ಹಾಕೊಂಡ್ರು ಚೆನ್ನಾಗಿರುತ್ತೆ. ಸೊ ಇವಾಗ ತೊಳೆದಿಟ್ಕೊಂಡಿರೋಂಥ ಸೊಪ್ಪು, ಸಬ್ಸಿಗೆ ಸೊಪ್ಪು 2 ಕಟ್ಟು, ಪಾಲಾಕು, ಆಗಾದಮೇಲೆ ಮೆಂತ್ಯ ಸೊಪ್ಪು ಚೆನ್ನಾಗಿರುತ್ತೆ. ಸೊ ಇಷ್ಟು ಸೊಪ್ಪನ್ನ ಹಾಕಿಬಿಟ್ಟು ನೀರು ಹಾಕ್ಬಿಟ್ಟು ಕುಕ್ಕರ್ ವಿಷಲ್ 2 ವಿಷಲ್ ಬರಬೇಕು, ಸಾಕು 2 ವಿಷಲ್ ಆದರೆ. ಸೊ ನೋಡಿ ಇವಾಗ ಕುಕ್ಕರ್ಗೆ ಇಟ್ಟಿದ್ದೀನಿ 2 ವಿಷಲ್ ಆಗಿದ ತಕ್ಷಣ ಅಷ್ಟರಲ್ಲಿ ನಾನು ಒಗ್ಗರಣೆಗೆ ಬಂದುಬಿಟ್ಟು ಈರುಳ್ಳಿ, ಒಣಮೆಣ್ಸಿಕಾಯಿ, ಕರ್ಬೇವಿನ ಸೊಪ್ಪು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ವಿಷಲ್ ಆಯಿತು. ಸೊ ಇವಾಗ ಬನ್ನಿ ಬಸ್ಕೋಬೇಕು, ಸ್ವಲ್ಪ ವಿಜಿಲ್ ಹೋಗಲಿ. ಸೊ ಅಷ್ಟರಲ್ಲಿ ನನ್ನ ಮಗಳು ಬಂದು ನೋಡಿ ಹಾಯ್ ಮಾಡ್ತಿದ್ದಾಳೆ. ಕ್ಯಾಮ್ರಾ ಹುಚ್ಚು ಅವಳಿಗೂ ಕೂಡ. ಹಾಯ್ ಮಾಡಿಕೊಂಡು ಕ್ಯಾಮ್ರಾ ಮುಂದೆ ಮಾತಾಡ್ತಿದ್ದಾಳೆ ಊಟ ಆಯಿತಾ ಅಂತ. ಸೊ ನೋಡಿ 2 ವಿಜಿಲ್ ಆದರೆ ಇಷ್ಟ ಆಗಿರುತ್ತೆ. ಸೊ ಅದನ್ನ ಬಸ್ಕೊಂಡಾದಮೇಲೆ ಬೇಳೆ, ಅದಾದಮೇಲೆ ಟೊಮ್ಯಾಟೊ, ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ ಇರುತ್ತೆ, ಅದನ್ನ ಸಪ್ರೇಟಾಗಿ ಹಾಕ್ಕೊಂಡು ರುಬ್ಕೋಬೇಕು. ಮತ್ತು ಸೊಪ್ಪನ್ನ ಎರಡು ಸುತ್ತು ರುಬ್ಕೊಂಡ್ರೆ ಸಾಕು. ಯಾಕಂದರೆ ಫುಲ್ಲು ಇದಾಗ್ಬಿಡುತ್ತೆ, ಒಂಥರ ಪೇಸ್ಟ್ ಆಗೋದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಅದೇ ಇವಾಗ ಸೊಪ್ಪು ಬಸ್ಕೊಂಡಿರೋ ನೀರಿಗೆ ಹುರುಳಿಕಾಳು ಹಾಕೊಂಡು ಬೇಯಿಸ್ಕೊತಾ ಇದ್ದೀನಿ. ಮೊಳಕೆ ಕಾಳು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ನಾನು ಯಾವ ಸ್ಟೈಲಲ್ಲಿ ಮಾಡ್ತೀನಿ ನೀವು ಕೂಡ ಮನೇಲಿ. ಸೊ ನೋಡಿ ಇವಾಗ ಬೇಳೆ, ಹಸಿಮೆಣ್ಸಿನ್ಕಾಯಿ, ತೆಂಗಿನ ತುರಿ ಸಪ್ರೇಟಾಗಿ ರುಬ್ಕೊತಾ ಇದ್ದೀನಿ. ಸೊ ಇದನ್ನು ಕೂಡ ಕಾಳು ಬೇಯಕ್ಕೆ ಇಟ್ಟಿದ್ದೀನಲ್ಲ, ಅದು 2 ವಿಜಿಲ್ ಬಂದರೆ ಸಾಕು. ಸೊ ಆ ಕಡೆ ನಾನು ರೈಸ್ ಮಾಡೋಕ್ಕೆ ಇಟ್ಕೊತಾ ಇದ್ದೀನಿ. ರೈಸ್ಗೂ ಕೂಡ ನಾನು ಸಾಲ್ಟ್ ಹಾಕ್ತೀನಿ. ಸೊ ನೋಡಿ ಅದನ್ನು ರುಬ್ಕೊಂಡೆ, ಬೇಳೆ, ಹಸಿಮೆಣ್ಸಿನ್ಕಾಯಿ, ಕಾಯಿ ತುರಿ. ಈಗ ಟೊಮೆಟೊ ಮತ್ತು ಸೊಪ್ಪು ಸಪ್ರೇಟಾಗಿ ಎರಡು ಸುತ್ತು, ಯಾಕಂದರೆ ಫುಲ್ಲು ಪೇಸ್ಟ್ ಆದರೆ ಮೊಸಪ್ಪು ಚೆನ್ನಾಗಿರಲ್ಲ, ಟೇಸ್ಟು ಕೂಡ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ನೋಡಿ 2 ಸುತ್ತು ನಾನು ರುಬ್ಕೊಳ್ಳೋದು ಸಾಕು. ಅವೆಲ್ಲ ಜಾಸ್ತಿ ಸುತ್ಕೋಬೇಕು. ಬೇಳೆ ಮತ್ತು ಕಾಯಿ ತುರಿ ಜಾಸ್ತಿ ಸುತ್ಕೊಂಡ್ರೆ ಪೇಸ್ಟ್ ಅದು ಬೇಕು, ಇದು ಜಾಸ್ತಿ ಸುತ್ತು ಬೇಡ. ನೋಡಿ ಸಾಕು, ಇಷ್ಟೇ ರುಬ್ಕೊಂಡ್ರೆ. ಅದಾದಮೇಲೆ ಸೊ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ಅದೇ ಜಾರಿಗೆ ನೀರೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಹಾಕೋತೀನಿ ನೀರನ್ನ. ಮೊಸಪ್ಪು ಬಂದು ಗಟ್ಟಿಯಾಗಿದ್ರೇ ಚೆಂದ, ಜಾಸ್ತಿ ತೆಳ್ಳಗಾಗ್ಬಿಟ್ರೆ ಅದು ಸರಿ ಅನ್ಸಲ್ಲ. ಸೊ ಅದಕ್ಕೆ ನಾನು ಅದೇ ಕಾಳು ಬೇಯಿಸ್ಕೊಂಡಿರೋ ನೀರೇ ಮಿಕ್ಸ್ ಮಾಡಿಬಿಟ್ಟು ಜಾರ್ಗೆ ಹಾಕ್ತಾಯಿದ್ದೀನಿ. ಜಾಸ್ತಿ ನೀರಾದರೆ ಮೊಸಪ್ಪು ಅಂತ ಅನ್ಸ್ಕೊಳ್ಳಲ್ಲ, ಅದು ತಿಳಿ ಸಾರು ಥರ ಆಗ್ಬಿಡುತ್ತೆ. ಆಮೇಲೆ ತಂಬುಳಿ ಥರ ಎಲ್ಲ ಆ ಥರ. ನೋಡಿ ಈಗ ಆಯಿತು, ಚೆನ್ನಾಗಿರುತ್ತೆ ಅದು ಟೇಸ್ಟ್. ಮಾಡಿ ನೋಡಿ ಇವಾಗ ಅದಕ್ಕೇ ಬೇಯಿಸ್ಕೊಂಡಿರೋ, ಈಗ ಸೊಪ್ಪು ರುಬ್ಕೊಂಡಿದ್ದೀನಲ್ಲ ಅದಕ್ಕೇ ಕಾಳು ಮತ್ತು ಬೇಯಿಸ್ಕೊಂಡಿರೋ ನೀರೆಲ್ಲ ಮಿಕ್ಸ್ ಮಾಡಿ ಇಟ್ಕೊತೀನಿ. ನೋಡಿ ಈಗ ಅದೇ ಕುಕ್ಕರ್ನ ನಾನು ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ. ಅದು ಸ್ವಲ್ಪ ಕುಕ್ಕರೆಲ್ಲ ಕಾಯಬೇಕು, ಸ್ವಲ್ಪ ನೀರೆಲ್ಲ ಇದೆಯಲ್ಲ ಅದಕ್ಕೆ. ಕಾದಾದಮೇಲೆ ಎಣ್ಣೆ ಹಾಕ್ತೀನಿ, ಕಾಯಬೇಕು ಇನ್ನು. ಸೊ ಕಾದಿದ ತಕ್ಷಣ ನಾನು ಎಣ್ಣೆ ಹಾಕ್ಬಿಟ್ಟು ಕಾಫಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಕುಡಿದಿಲ್ಲ ನಾನು. ಈ ಥರ ಬೆಳಗ್ಗೆ ಅಡುಗೆ ಮಾಡಬೇಕು ಅಂದರೆ ಆಗಲ್ಲ. ಬಟ್ ನಮ್ಮ ಮನೆಯವ್ರು ಏನು ಮಾಡೋದು, ತಿಂಡಿ ಬೇಡ ನನಗೆ ಒಟ್ಟಿಗೆ ಅಡುಗೆ ಮಾಡಿಕೊಡು ಅಂತ ಹೇಳಿದ್ರು ಅಂದ್ಬಿಟ್ಟು ನಾನು ತಿಂಡಿ ಮಾಡೋದಕ್ಕಿಟ್ಟೆ, ಅಡುಗೆ ಮಾಡೋದಕ್ಕಿಟ್ಟೆ. ಸೊ ಎಣ್ಣೆ ಹಾಕ್ಕೊಂಡೆ. ಇವಾಗ ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ. ಸಾಸಿವೆ ಮತ್ತು ಜೀರಿಗೆ ಎರಡೂ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಚಿಟಪಟ ಅಂತ ಅನ್ನಬೇಕು, ಸ್ವಲ್ಪ ಚೆನ್ನಾಗಿರುತ್ತೆ. ಚಿಟಪಟ ಆದಮೇಲೆ ಇವಾಗ ಹಚ್ಚಿಟ್ಕೊಂಡಿರ್ತೀವಲ್ಲ ಒಣಮೆಣ್ಸಿಕಾಯಿ, ಅದಾದಮೇಲೆ ಈರುಳ್ಳಿ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಸ್ವಲ್ಪ ಜಾಸ್ತಿ ಫ್ರೈ ಆಗೋವರೆಗೂ ಉರಿಯೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ಜಾಸ್ತಿ ಫ್ರೈ ಆದರೂ ಅಷ್ಟೇ ಈರುಳ್ಳಿ, ಸ್ವಲ್ಪ ಫ್ರೈ ಆದರೂ ಅಷ್ಟೇ ಸಾಕು. ಜಾಸ್ತಿ ಫ್ರೈ ಆದರೆ ಏನು ಗೊತ್ತಾ, ಚೆನ್ನಾಗಿ ಟೇಸ್ಟ್ ಬರೋಲ್ಲ, ಸ್ವಲ್ಪ ಸಾಕು. ಸೊ ಇವಾಗ ನಾವೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಸೊಪ್ಪು, ಅದನ್ನು ಮಿಕ್ಸ್ ಮಾಡೋಣ. ಸೊ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕೋಣ. ನೋಡಿ ಸಾಕು, ಇಷ್ಟು ಇದ್ರೆ ಸಾಕು. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತೀನಿ ನಾನು, ಯಾಕಂದರೆ ಬೌಲಲ್ಲಿರುತ್ತಲ್ಲ, ಸೊ ಅದೆಲ್ಲ ಬರಲಿ ಅಂತ. ಸಾಕು ಇಷ್ಟು. ಮೊಸಪ್ಪು ತುಂಬ ತೆಳ್ಳಗಾದರೂ ಚೆನ್ನಾಗಿರಲ್ಲ, ತುಂಬ ಗಟ್ಟಿನೂ ಆಗಬಾರ್ದು. ಸೊ ಮೀಡಿಯಮಾಗಿ ಇಷ್ಟಿರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡ್ತಾ ಇದ್ದೀನಿ, ಚೆನ್ನಾಗಿರುತ್ತೆ. ನೀವು ಇದಕ್ಕೆ ನಾನ್ ವೆಜ್ ಮಾಡ್ತಾರಲ್ಲ, ಅವರೆಲ್ಲ ಏನು ಮಾಡ್ತಾರೆ ಗೊತ್ತಾ, ಸೀಗಡಿನ ಹುರಿದ್ಬಿಟ್ಟು ಹಾಕ್ಕೊತಾರೆ, ಆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಅದಾದಮೇಲೆ ಒಬ್ರೊಬ್ಬರು ಇದಕ್ಕೆ
ಬೇರೆ ಬೇರೆ ಅಂದರೆ ಬೇರೆ ಬೇರೆ ಥರ ಕಾಳು ಹಸಿ ಕಾಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ರುಬ್ಬಾಕೊತಾರೆ, ಚೆನ್ನಾಗಿರುತ್ತೆ. ಸೊ ನೋಡಿ ಸಾಕು, ಒಂದು ಕುದಿ ಬಂದರೆ ಸಾಕು, ಆಫ್ ಮಾಡಿಬಿಡಿ. ಯಾಕಂದರೆ ಎಲ್ಲ ಬೇಯಿಸ್ಬಿಟ್ಟೆ ಹಾಕ್ಕೊಂಡಿರೋದ್ರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಒಗ್ಗರಣೆ ಆದಮೇಲೆ 2 ವಿಷಿಲ್ ಹಾಕಿದ್ರೆ ಸಾಕು. ಟೇಸ್ಟ್ ನೋಡಿದ್ರೆ ಸೂಪರಾಗಿತ್ತು. ಸೊ ಅದಕ್ಕೆ ಇವಾಗ ಮುದ್ದೆಗಿಡಬೇಕು. ನೋಡಿ ಮುದ್ದೆನೂ ಮಾಡ್ತಾಯಿದ್ದೀನಿ ಆಲ್ರೆಡಿ. ನನ್ನ ಮಗಳು ನೋಡಿ ಇಲ್ಲಿ ಮಾತಾಡ್ತಿದ್ದಾಳೆ, ಹಾಯ್ ಮಾಡಿ ಸಾರು ಕೊಡು ನನಗೆ, ಸಾರು ಟೇಸ್ಟ್ ನೋಡ್ತೀನಿ ಅಂತ ಅಂತಿದ್ದಾಳೆ ಅವಳು. ನಾನು ಅದಕ್ಕೆ ಬೇಕಾ ಸಾರು ಅಂದ್ಬಿಟ್ಟು ಸಾಂಬಾರನ್ನೆಲ್ಲ ಸ್ವಲ್ಪ ತಣ್ಣಗೆ ಮಾಡಿಬಿಟ್ಟು ಹಾಕಿದ್ದೀನಿ. ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಸೂಪರಾಗಿದೆಯಂತೆ ಸಾಂಬಾರು, ಸೂಪರಾಗಿದೆ ಸಾರು ಅಂತ ಹೇಳ್ತಾ ಇದ್ದಾಳೆ. ಸೊ ಅದಾದಮೇಲೆ ಮುದ್ದೆ ಮಾಡ್ಕೊತಾ ಇದ್ದೀನಿ. ನೋಡಿ ಮುದ್ದೆಗೂ ಇಟ್ಟಿದ್ದೆ ಪಕ್ಕದಲ್ಲೇ. ಸೊ ಮುದ್ದೆ ಬೆಳಗ್ಗೆ ತಿನ್ನೋಕ್ಕೆ ನಮ್ಮ ಮನೆಯವ್ರಿಗೂ ಇಷ್ಟ ಆಗುತ್ತೆ, ನನಗೂ ಇಷ್ಟ ಆಗುತ್ತೆಪ್ಪ. ನಂಗೆ ಇದೇ ಬೇಕು ಅದೇ ಬೇಕು ಅಂತ ಅವರು ಕೇಳಲ್ಲ, ನಾನು ಕೇಳಲ್ಲ. ನೋಡಿ ಮುದ್ದೆ ಏನೂ ಹಾಕಿಲ್ಲ, ಸ್ವಲ್ಪ ನೀರು, ಸ್ವಲ್ಪ ಉಳಿದಿರೋ ಅನ್ನ ಹಾಕಿ ಮುದ್ದೆ ಮಾಡಿಕೊಂಡೆ. ನನ್ನ ಮಗಳಿಗೆ ಪುಟ್ಟದೊಂದು ಮುದ್ದೆ ಮಾಡಿಕೊಟ್ಟೆ. ಅವಳ ರಿಯಾಕ್ಷನ್ ನೋಡಿ ಹೇಗಿದೆ, ಚೆನ್ನಾಗಿದೆ ಅಂತ ಹೇಳಿದ್ಲು. ನೀವು ಕೂಡ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ.